ಧರ್ಮಸ್ಥಳ ಹೆಣಹೂತ ಪ್ರಕರಣ ಎಲ್ಲೋ ದಾರಿ ತಪ್ಪಿತೇನೋ ಅಂತ ಅಂದುಕೊಳ್ಳೋ ಸಂದರ್ಭದಲ್ಲಿ ಮತ್ತೆ ದಾರಿ ಕಾಣತೊಡಗಿದೆ. ಮತ್ತೆ ನೆಲದ ಒಳಗಡೆ ಸಮಾಧಿಯಾದ ಸತ್ಯ ಹೊರಗೆ ಬರುವ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಹೊರಗಿರುವ ಜನ ಒಳಗಿರುವುದನ್ನ ಮುಚ್ಚಿ ಹಾಕುವುದಕ್ಕೆ ನಡೆಸಿದ ಯತ್ನ ವಿಫಲವಾದಂತೆ ಅನಿಸ್ತಾ ಇದೆ. ಭೂತಗಳು ನರ್ತಿಸತೊಡಗಿವೆ. ಭೂತ ನರ್ತನ ಪ್ರಾರಂಭ ಆದಂತೆ ಕಾಣ್ತಾ ಇದೆ. ಅದ್ಯಾಕೆ ಹೇಳ್ತಿದ್ದಿಲ್ಲ? ನಾನು ಯಾವುದೇ ದಾಖಲೆಗಳನ್ನ ಇಟ್ಟುಕೊಳ್ಳದೆ ಗಾಳಿಪಟ ಹಾರಿಸಲ್ಲ. ಸೊ ಇವತ್ತಿನ ಬಹಳ ಮುಖ್ಯವಾದ ಒಂದು ವರದಿ ಏನು ಅಂತ ಆದ್ರೆ ಅದೇನ್ ಹೇಳುತ್ತೆ ಅಂತಾದ್ರೆ, ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ probing the mass burial case has sent multiple skeleton remains. Please understand, multiple skeleton remains found during a mahazar at Bangla Gudda to the Forensic Science Laboratory in Madiwala, Bengaluru. The remains were dispatched on Monday ಅಂತ ಇವತ್ತು ತಿಳಿಸುತ್ತೆ. ಸೊ ಈ ವರದಿ ನಂಬಲಾರಹದ ವರದಿ. ಇದು ಬೆಂಗಳೂರು ಇದು .com ಏನಿದೆ ಬಹಳ ಸತತವಾಗಿ ಇದನ್ನು ಮಾಡ್ತಾ ಇದೆ. ಅದರ ವರದಿ ಏನಿದೆ ಅದು ಕ್ರೆಡಿಟ್ ಕೊಡ್ಲೇಬೇಕು. ಅವರ ವರದಿ ಇದು. ಈ ಪ್ರಕಾರ ಇವತ್ತು ಒಂದು ಯಾವಾಗ ಆ ಒಂದು ಬಂಗ್ಲೆ ಗುಡ್ಡ ಇದೆಯಲ್ಲ, ಆ ಬಂಗ್ಲೆ ಗುಡ್ಡದಲ್ಲೇ ಹೆಣಗಳನ್ನು ಹೂಳಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಅದರ ಜೊತೆ ಇಡೀ ಪ್ರಕರಣಕ್ಕೆ ಬೇರೆ ಬೇರೆ ತಿರುವುಗಳು ದೊರಕತೊಡಗಿದ್ವು, ಅದು ಬೇರೆ. ಸೊ ಮಾಧ್ಯಮಗಳ ಟ್ರೈಲ್ ನಡೀತಾ ಇತ್ತು. ಮಾಧ್ಯಮಗಳು SIT ಮೇಲೆ ಪ್ರಭಾವ ಬೀರುವುದಕ್ಕೆ, ಸುಳ್ಳುಗಳನ್ನ ಸತ್ಯ ಮಾಡುವುದಕ್ಕೆ ಸತತವಾದ ಯತ್ನವನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ SITಗಳ ಮೇಲೆ ಅನುಮಾನ ಬರುವ ಹಾಗಿತ್ತು. ನನಗೂ SIT ಮೇಲೆ ಅನುಮಾನ ಶುರುವಾಗಿತ್ತು. ಅದರ ಜೊತೆಗೆ ಸೌಜನ್ಯ ಅವರ ಮಾವ ಅವರು ವಿಠಲ್ ಗೌಡ್ರು, ಅವರು ಆ ಒಂದು ಮೊದಲ ಒಂದು ತಲೆಬುರುಡೆ ಇತ್ತು ನೋಡಿ, ಆ ತಲೆಬುರುಡೆಯನ್ನ ಚಿನ್ನಯ್ಯ ತೆಗೆದುಕೊಂಡು ಹೋಗಿದ್ನಲ್ಲ, ಆ ತಲೆಬುರುಡೆಯನ್ನ ತೆಗೆದು ತಾವೇ ತಂದಿದ್ದು ಅದು ಬಂಗ್ಲೆಗೂಡದಲ್ಲಿ ಅಂತ ಹೇಳಿದ್ರು ವಿಠಲ್ ಗೌಡ್ರು. ಸೊ ಅಲ್ಲಿಂದ ಆ ಜಾಗ ಮಹಜರ್ ಮಾಡಬೇಕಾದ್ರೆ ಅಲ್ಲಿ ಕನಿಷ್ಠ ಎರಡು ದೇಹಗಳಿಗೆ ಸಂಬಂಧಪಟ್ಟಂತ ಅಸ್ಥಿ ದೊರಕಿದೆ ಅಂತ ಹೇಳಲಾಗ್ತಾ ಇದೆ. ಅದನ್ನೆಲ್ಲ ಒಂದು ಬಕೆಟ್ ನಲ್ಲಿ ತುಂಬಿಕೊಂಡು SIT ಅವ್ರು ತಂದ್ರು. ಸೊ ಅದನ್ನ ತಂದವರು ಅದನ್ನೆಲ್ಲ ಪ್ಯಾಕ್ ಮಾಡಿ ಬೆಂಗಳೂರ ಮಡಿವಾಳದಲ್ಲಿ ಏನು FSL ಇದೆ ಅದಕ್ಕೆ ಕಳಿಸ್ಕೊಟ್ರು. ಇದು ಬಹಳ ಮಹತ್ತರ ಬೆಳವಣಿಗೆ. ಈ ನಡುವೆ ಯಾರು ಆರೋಪಿತರಿದ್ದಾರೆ ಅವ್ರನ್ನ ರಕ್ಷಿಸುವುದಕ್ಕೆ ಸತತವಾದ ಯತ್ನವನ್ನ ನಡೆಸಲಾಯಿತು. ಸೊ ಒಂದ್ ಕಡೆ ಮಾಧ್ಯಮ, ಇನ್ನೊಂದ್ ಕಡೆ ಅದರ ದ್ವೇಷಜೀವಿನ ಯಾರು ದ್ವೇಷಜೀವಿ, ಮೈಸೂರಿನ ದ್ವೇಷಜೀವಿ. ಸೊ ಅವರು ಅಲ್ಲ, ಸ್ನೇಹಜೀವಿ ಅಂತ ಇರ್ಬೇಕು. ಸ್ನೇಹಜೀವಿನ ದ್ವೇಷಜೀವಿ ಗೊತ್ತಿಲ್ಲ, ಬಟ್ ಸ್ವಲ್ಪ ದ್ವೇಷಜೀವಿ ಟೈಪ್ ಕಾಣ್ತಾರೆ. ನಾನು ಕನ್ಫ್ಯೂಷನ್ ಇದೆ, ಸಾರಿ. ಸೊ ಅವರು ಎಂಟ್ರಿ ಆಗ್ಬಿಟ್ಟು ಸೌಜನ್ಯ ಮೇಲೆ ಅತ್ಯಾಚಾರ ನಡೆಸಿದ್ದು ಬಿಸಿ ಅವರ ಮಾವ ಅಂತ ಹೇಳ್ಬಿಟ್ಟು ವಿಠಲ್ ಗೌಡ್ರೆ ನಡೆಸಿದ್ದು. ತಮ್ಮ ಹತ್ರ ದಾಖಲೆ ಇದೆ. ಅವ್ರ ಹತ್ರ ದಾಖಲೆ ಇದ್ರೆ 2012ರಿಂದ ಇದುವರೆಗೆ ಅವ್ರ ಬಾಯಲ್ಲಿ ಕಡುಬು ತುಂಬಿಕೊಂಡಿದ್ರ? ಅವ್ರ ಬಾಯಲ್ಲಿ ಏನಿತ್ತು? ಒಂದ್ ಕಡೆ ಸಿದ್ದರಾಮಯ್ಯನವರ ಇಮೇಜ್ ಏನು ನಾಶಪಡಿಸೋದಕ್ಕೆ ಟಾರ್ಗೆಟ್ ಮಾಡಿ ಸೋತಂತಹ ಈ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದ ಪ್ರಕರಣವನ್ನ ಕೈಗೆತ್ಕೊಂಡಿದ್ದಾರೆ. ಸೊ ಇವರು ಕೂಡ ಆ ಪ್ರದೇಶದ ಅಲ್ಲಿನ ಉಸ್ತುವಾರಿಗಳ ಚೌಕಿದಾರರಾಗಿ ಹೊರಹೊಮ್ಮಿದ್ದಾರೆ. ಯಾಕೆ ಇಷ್ಟೆಲ್ಲ ಜನ ಅವರು ಚೌಕಿದಾರರಾಗ್ತಾರೆ? ಲಾಭ ಏನು ಅದರಲ್ಲಿ? ಇದು $1000 ಪ್ರಶ್ನೆ ಅಲ್ಲ, ಇದು ಲಾಭದ ಪ್ರಶ್ನೆ ಮಾತ್ರ. ಇದು ಓಪನ್ ಸೀಕ್ರೆಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವರದಿ ಏನು ಹೇಳುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ದ SIT ಡಿಸ್ಕವರ್ಡ್ ದಟ್ ವಿಠಲ್ ಗೌಡ ಹ್ಯಾಡ್ ಪಿಕ್ಡ್ ಅಪ್ ಎ ಸ್ಕಲ್ ಇನ್ ಬಂಗ್ಲೆಗುಡ್ಡ ನಿಯರ್ ನೇತ್ರಾವತಿ ಬಾತಿಂಗ್ ಪಾಯಿಂಟ್. ಏನ್ ಹೇಳಿ, ಇಲ್ಲಿ ಸ್ನಾನ ಘಟ್ಟ ಏನಿದೆಯಲ್ಲ ಅದರ ಸಮೀಪನೇ ಬಂಗ್ಲೆಗುಡ್ಡ ಇದೆ. ಅದು ಉಜಿರೆ ಮತ್ತು ಧರ್ಮಸ್ಥಳದ ನಡುವೆ ಬರುತ್ತೆ. ಸೊ ಅಲ್ಲಿ ವಿಠಲ್ ಗೌಡ ಏನು ಈ ಒಂದು ತಲೆಬುರುಡೆಯನ್ನು ತೆಕ್ಕೊ ಬಂದರು ಅನ್ನೋದು. ಇನಿಷಿಯಲಿ ದ ಪ್ರೋ ಸಜೆಸ್ಟೆಡ್ ದಟ್ ಅಕ್ಯೂಸ್ಡ್ ಚಿನ್ನಯ್ಯ ಇನ್ಫಾರ್ಮ್ಡ್ ಗಿರೀಶ್ ಮಠನ್ ಅಬೌಟ್ ದ ಸ್ಕಲ್. ಮೊದಲು ಚಿನ್ನಯ್ಯ ಅವರು ಗಿರೀಶ್ ಮಠನ್ ಅವರಿಗೆ ಈ ಒಂದು ಬುರುಡೆಯ ವಿಚಾರವನ್ನ ತಿಳಿಸಿದ್ರಂತೆ. ಹೂ ದೆನ್ ಡೈರೆಕ್ಟೆಡ್ ಗೌಡ ಟು ರಿಟ್ರೀವ್ ಇಟ್. ಸೊ ಮಠನ್ ಅವರು ಏನ್ ಮಾಡಿದ್ರು, ತಕ್ಷಣ ವಿಠಲ್ ಗೌಡರಿಗೆ ಸರಿ ನಿಮ್ಗಲ್ಲಿ ಕಂಡು ತಾನೆ, ಅದನ್ನು ತೆಗೆದುಕೊಂಡು ಬನ್ನಿ ಅನ್ನುವ ಸೂಚನೆಯನ್ನ ಮಠಣ್ಣನವರೇನೆ ಸೊ ವಿಠಲ್ ಗೌಡರಿಗೆ ಕೊಟ್ರು ಅನ್ನೋದು ಈ ವರದಿ ತಿಳಿಸುತ್ತೆ. ಇಟ್ ವಾಸ್ ಆಲ್ಸೋ ಬಿಲೀವ್ಡ್ ದಟ್ ಗೌಡ ಹ್ಯಾಡ್ ಡಗ್ ದ ಗ್ರೌಂಡ್ ಟು ಟೇಕ್ ಔಟ್ ದ ಸ್ಕಲ್. ಸೊ ಅದಾದ್ಮೇಲೆ ವಿಠಲ್ ಗೌಡರು ಸ್ವಲ್ಪ ಅಗದ್ರು ಅಂತ, ಬಹಳ ಆಳವಾಗಿ ಅಳದಂತೆ ಕಾಣ್ತಾ ಇಲ್ಲ ಅವ್ರಿಗೆ ಅಂದ್ರೆ ಬಹಳ ಸ್ಪಷ್ಟವಾಗಿ ವಿಠಲ್ ಗೌಡರಿಗೆ ಅಲ್ಲಿದೆ ಅಂತ ಗೊತ್ತಿರಬೇಕು. ಅದು ಮೇಲ್ಮೈ, ಮಣ್ಣಿನ ನೆಲದ ಮೇಲ್ಮೈ ಇರುತ್ತೆ ನೋಡಿ, ಆ ಮೇಲ್ಮೈಯಲ್ಲೇ ಸೊ ಆಗದಾಗ ಅವರಿಗೆ ಈ ಒಂದು ತಲೆಬುರುಡೆ ಸಿಕ್ತು ಅಂತ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಸಂದರ್ಭದಲ್ಲಿ ಅದು ಗೊತ್ತಾದದ್ದು. ಗೌಡ ಮೇ ಹ್ಯಾವ್ ಆಕ್ಟೆಡ್ ಆನ್ ಹಿಸ್ ಓನ್ ಅಂಡ್ ಹ್ಯಾಡ್ ಓನ್ಲಿ ಪಿಕ್ಡ್ ಅಪ್ ದ ಸ್ಕಲ್ ಫ್ರಮ್ ದ ಸರ್ಫೇಸ್ ವಿತೌಟ್ ಡಿಗ್ಗಿಂಗ್. ಸೊ ಅದು ಕನ್ಫ್ಯೂಷನ್ ಇದೆ, ಅದು ಆಗದ್ರ ಮೇಲ್ಮೈ ಸಿಕ್ತು.
ಅದ್ರ ಬಗ್ಗೆ ಬಹಳ ಸ್ಪಷ್ಟವಾದ ವಿವರಗಳು ದೊರಕಬೇಕಾದೆ. ದ SIT ಕೆನಾಟ್ ಅರೆಸ್ಟ್ ವಿಠಲ್ ಗೌಡ ಅಂಡರ್ ದ ಭಾರತೀಯ ನ್ಯಾಯ ಸಂಹಿತಾ ಫಾರ್ ಗ್ರೇವ್ ಡಿಸ್ಕ್ರಿಷನ್ ಆಫ್ ಇಲ್ಲಿಗಲ್ ಎಕ್ಸಾಮಿನೇಷನ್. ಸೊ ಅದರಿಂದ ಇವ್ರು ಅರೆಸ್ಟ್ ಮಾಡೋದಕ್ಕೂ ಕಾನೂನಿನಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಇದೆ, ಅದ್ರ ಬಗ್ಗೆ ಅವಕಾಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ನಡೀತಾ ಇದೆ. ಅವ್ರ ಅಗದ್ರೆ ಒಂದು, ಆಗದಿದ್ರೆ ಮೇಲ್ ಸಿಕ್ಕಿದ್ರು ಅಂತ. ಅದರಿಂದ ಇದು ಅಯ್ಯದೆ ಮೇಲ್ ಸಿಕ್ತು ಅನ್ನುವ ವಾದವನ್ನು ಇಟ್ಟಿದ್ದಾರೆ. ಬಟ್ ಅಲ್ಲಿ ಪೊಲೀಸರು ಹೋದಾಗ ಅದಕ್ಕೆ ನೆಲವನ್ನ ಆಗದಿದ್ರೆ ಅದು ಲೀಗಲ್ಲ ಇಲ್ಲೀಗಲ್ಲ ಭಾರತ ನ್ಯಾಯ ಸಂಹಿತೆ ಪ್ರಕಾರ ಅನ್ನೋ ಪ್ರಶ್ನೆ ಇದೆ. ಆದ್ರೆ ಅದು ಮೇಲ್ಮೈ ಸಿಕ್ಕಿದ್ದು ಅಂತ ಹೇಳಲಾಗ್ತದೆ. ಈ ಒಂದು .com ವರದಿಯ ಪ್ರಕಾರ ದ ಹೋಮ್ ಮಿನಿಸ್ಟ್ರಿ ಸೋರ್ಸಸ್ ಫ್ಯಾಮಿಲಿಯರ್ ವಿತ್ ಪ್ರೂಫ್ ಟೋಲ್ಡ್ Bangalore-Post.com. ನಾನು ನಿಮ್ಗೆ ಹೇಳಿದೆ ಇದು Bangalore-Post.com ಅಂತ ಏನಿದೆ, ಅವರು ಮೊದಲಿಂದ ಈ ಒಂದು ಧರ್ಮಸ್ಥಳದ ಕೇಸಿಗೆ ಅವರು ಪ್ರತಿ ವಿಚಾರವನ್ನು ಕೂಡ ಸತ್ಯಕ್ಕೆ ಹತ್ತಿರವಾದ ಸಂಬಂಧಪಟ್ಟ ವರದಿಯನ್ನು ಮಾತ್ರ ಇದು ಪ್ರಕಟಿಸಿದೆ. ತಾವು ಕೂಡ ಈ Bangalore-Post.comಗೆ ಹೋಗಿ ನೋಡಬಹುದು. ಅವರ ಹೋಮ್ ಮಿನಿಸ್ಟರ್ ಸೋರ್ಸ್ ಅಂತ ಹೇಳ್ತವೆ. ಡ್ಯೂರಿಂಗ್ ದ ಮಹಜರ್ ಅಟ್ ಬಂಗ್ಲಾಗುಡ್ಡ, ದ SIT ಫೌಂಡ್ ಸ್ಕೆಲ್ಟನ್ ರಿಮೇನ್ಸ್ ಬಿಲಾಂಗಿಂಗ್ ಟು ಅಟ್ ಲೀಸ್ಟ್ 2 ಇಂಡಿವಿಜುವಲ್ಸ್. ನಾನು ಮೊದಲು ಹೇಳಿದೆ. ಸೊ ಯಾವಾಗ ಈ ಬಂಗ್ಲೆಗುಡ್ಡದಲ್ಲಿ ಮಹಜರ್ ಮಾಡುವುದಕ್ಕೆ SIT ಟೀಮ್ ಹೋಗಿತ್ತು, ಆಗ ಅಲ್ಲಿ ಅವರಿಗೆ ಕನಿಷ್ಠ ಇಬ್ಬರ ಸ್ಕೆಲ್ಟನ್ಸ್ ಏನಿದೆ, ರಿಮೇನ್ಸ್ ಅಂದ್ರೆ ಅವರ ಅಸ್ಥಿಪಂಜರ ಏನಿದೆ, ಅವರ ದೇಹದ ಏನಿದೆ, ಅದರ ಕೆಲವು ಭಾಗಗಳು, ಅಸ್ಥಿ ಅಂತ ಅನ್ಬೋದು, ಎಲುಬುಗಳು ಸಿಕ್ಕಿವೆ. ಅದು ಇಬ್ಬರದಿರ್ಬೇಕು ಅಂತ SITಗಳು ಅದ್ರ ಜೊತೆಗೆ ಇದನ್ನು ನೋಡಿದ ಮೇಲೆ SIT ಇಟ್ ವಾಸ್ ಅ ಶಾಕಿಂಗ್ ಫಾರ್ ದಮ್ ಅಂತ. ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ತಲೆಬುರುಡೆ ಮಹಜರ್ ಮಾಡೋದಕ್ಕೆ ಹೋದ್ರೆ ದೇಹ ಅನಿಸಿದೆ ಅವಶ್ಯಕತೆ ಸಿಕ್ಕಿದೆ. ಯಾಕೆಂದ್ರೆ SIT ಕೂಡ ಈ ಮಾಧ್ಯಮ ವರದಿಗಳು ನೋಡ್ಬಿಟ್ಟು ಅವ್ರಿಗೆ ಇನ್ಫ್ಲೂಯೆನ್ಸ್ ಆಯ್ತಾ ಏನಾಯ್ತಾ ನನಗೆ ಅನುಮಾನ ಇದೆ. ಈ ಮಾಧ್ಯಮದ ವರದಿಗಳನ್ನ ಕೇಳಿಬಿಟ್ಟು ಈ SIT ತಲೆನೇ ಕೆಟ್ಟ ಹೋಗ್ಬಿಟ್ಟಿರ್ಬೇಕು. ಇವ್ರು SIT ಸೋರ್ಸ್ ಇವ್ರ ಸೋರ್ಸ್ ಅವ್ರದ್ದು ಗೊತ್ತಿಲ್ಲ. ಅದು ಈ ರೀತಿ ನಡೀತಾ ಇತ್ತು. ಅದನ್ನ ನೋಡ್ಬಿಟ್ಟು ಅವ್ರಿಗೆ ಬಹಳ ಶಾಕ್ ಆಯ್ತು ಅಂತಾರು ಕೂಡ ಈ ವರದಿ ಹೇಳ್ತಾ ದಿಸ್ ವಾಸ್ ಶಾಕಿಂಗ್ ಫಾರ್ ದ ಇನ್ವೆಸ್ಟಿಗೇಷನ್ ಟೀಮ್. ಆಫೀಸರ್ಸ್ ಬಿಲೀವ್ ಮೋರ್ ರಿಮೇನ್ಸ್ ಮೇ ಬಿ ಪ್ರೆಸೆಂಟ್ ಅಟ್ ದಿಸ್ ಡಿಸ್ಲೋಕೇಟ್ ಸೈಟ್. ಸೊ ಈ ವರದಿಯಿಂದ ಇನ್ನೊಂದು ಸ್ಫೋಟಕ ಅಂಶ ಏನು ಅಂತಂದ್ರೆ, SIT ಟೀಮಿನ ಪ್ರಕಾರ ಈ ಬಂಗ್ಲೆಗುಡ್ಡದ ಈ ಪ್ರದೇಶ ಏನಿದೆ, ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಇದೆಯಲ್ಲ, ಅಲ್ಲಿ ಇನ್ನಷ್ಟು ಈ ಒಂದು ಅಸ್ಥಿಪಂಜರಗಳು ನೆಲದ ಒಳಗಡೆ ಇರಬಹುದು ಅಂತ. ಅದೇನಾದ್ರೂ ದೊರಕಿದ್ರೆ ಚಿನ್ನಯ್ಯ ಮಾಡಿರುವ ಆರೋಪ ಮೊದಲೇನಿತ್ತು ಅದು 100ಕ್ಕೆ 100ರಷ್ಟು ಸತ್ಯ ಅಂತ. ಆತ ಹೆದರನೋ ಇನ್ನೊಂದಾಗಿಯೋ ತನ್ನ ಹೇಳಿಕೆಯನ್ನು ಬದಲು ಮಾಡಿರ್ಬೋದು. ಅದಕ್ಕೆ ಬೇರೆ ಬೇರೆ ಒತ್ತಡಗಳಿರ್ಬೋದು, ಕಾರಣ ಇರ್ಬೋದು, ಮಾಧ್ಯಮ ಸೃಷ್ಟಿಸಿರುವ ವಾತಾವರಣ ಇರ್ಬೋದು, ಆತ ಭಯಗ್ರಸ್ತನಾಗಿರ್ಬಹುದು, ಇದೆಲ್ಲ ಆಗಿರ್ಬೋದು. ಆದ್ರೆ ಆತನನ್ನ ಬಿಟ್ಬಿಡಿ. ನಾವು ಮಾಡಿದ್ದೇನೆ ಗೊತ್ತಾ, ನಾವು ಮಾಧ್ಯಮದವರು ಅವರು ಏನ್ ಆರೋಪ ಮಾಡಿದ್ರೋ ಅದ್ರ ಸಂಶೋಧನೆ ಮಾಡ್ಲೇ ಇಲ್ಲ. ನಾವು ಆರೋಪ ಮಾಡಿದವರಿದಾರಲ್ಲ, ದೂರುದಾರ, ಸಾಕ್ಷಿದಾರ, ಅವ್ರು ಹಿಡ್ಕೊಬಿಟ್ಟು ಅವ್ನೆಲ್ಲ ಹುಟ್ಟದ, ಅವ್ನೆಲ್ಲ ಬಳದ, ಅವ್ನಿಗೆ ಮಕ್ಳಿದಾರ ಇಲ್ವಾ, ಅವ್ನ ಮಕ್ಳು ಮಾಡ್ದ ಇಲ್ವಾ, ಅವ್ನಿಗೆ ಎಷ್ಟು ಮದುವೆ ಆಯ್ತು, ಅಲ್ರಿ ಮುಚ್ಚಿಗಟ್ಟು ಅವ್ನು ಏನ್ ಹೇಳ್ದ, ಅಲ್ಲಿ ಹುಡುಗಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ವಾ ಟೀಮ್ ಇಟ್ಕೊಂಡವ್ರು ನೀವು. ಅದನ್ನ ಬಿಟ್ಬಿಟ್ಟು ನೀವು ಇನ್ವೆಸ್ಟಿಗೇಟ್ ಮಾಡೋದು ದೂರದಾರರ ಮೇಲೆ. ಅದರಿಂದ ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾದ್ದು. ಯಾರ ಮೇಲೆ ದೂರು ಬಂದಿದೆಯೋ ಅವರನ್ನ ರಕ್ಷಿಸುವುದಕ್ಕಾಗಿ ದೂರುದಾರರನ್ನ ಬಲಿಪಶು ಮಾಡುವುದಕ್ಕೆ ತಾವೆಲ್ಲ ಸಿದ್ಧರಾಗಿದ್ರಿ. ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತು ಕೂಡ ರೆಡಿ. ಇವತ್ತಾದ್ಮೇಲೆ ನೀವು ಬದಿರುವ ಸೂಕ್ಷ್ಮವಾಗಿ ವರದಿಗಳನ್ನ ಗಮನಿಸಿದ್ರೆ ಅವ್ರ ಉದ್ದೇಶ ಏನು ಅಂತ ಕಾಣುತ್ತೆ. ಸೊ ಅದರಿಂದ ಅವರಿಗೆ ಇದೇ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥದ್ದು ಇದೆಯಲ್ಲ ಮೂಳೆಗಳು, ಅದ್ರ ಬಗ್ಗೆ ಅವ್ರಿಗೆ ಮಹತ್ವನೇ ಇಲ್ಲ ಅವರಿಗೆ. ಸೊ ಆ ರೀತಿ ವರದಿಗಳನ್ನ ಮಾಡ್ತಾ ಇದೆ. ಸೊ ಏನಿದೆ, SIT ಹ್ಯಾಸ್ ಕಂಟಿನ್ಯೂಡ್ ಕ್ವಶನಿಂಗ್ ಜಯಂತ್ ಟಿ ಗೌಡ, ಮಠಣ್ಣವರ್ ಅಂಡ್ ಅಭಿಷೇಕ್ ಅಂಡ್ ಮುನಾಫ್. ಸೊ ಇವರನ್ನೆಲ್ಲ ಕೂಡ SIT ತನ್ನ ವಿಚಾರಣೆಯನ್ನ ಮುಂದುವರಿಸಿದೆ. ಈ ಬಾರಿ ಅದ್ರ ಜೊತೆಗೆ ಇನ್ನೊಂದು ಈ ವರದಿದ್ದಾರೆ, ಇವರು ಮನಾಫ್ ಅವರು ಏನಿದ್ದಾರೆ ಕೇರಳದವರು, ಅವರು ಮಾಧ್ಯಮವನ್ನೇ ಜಾಡಿಸಿದ್ದಾರೆ. ನಿಮ್ಗೆ ಬೇಕಾದ ಉತ್ತರ ನಾನು ಕೊಡಕ್ಕಾಗಲ್ಲ ರೀ, ನಿಮ್ಗೆ ಬೇಕಾದ ಉತ್ತರ ಕೊಡ್ಬೇಕಂತ ಕರ್ನಾಟಕದ ಮಾಧ್ಯಮಗಳನ್ನ ಅವರು ಜಾಡಿಸಿದ ವರದಿ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಇವರೆಲ್ಲರೂ ಕೂಡ SIT ವಿಚಾರಣೆ ನಡೆಸ್ತಾರೆ. ತುಂಬಾ ಸಹಜವಾದ, ಡೈರೆಕ್ಟ್ ಅಲ್ಲ, ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ. ಏನ್ ಇಡೀ ಪ್ರಕರಣದ ಸೆಂಟರ್ ಪಾಯಿಂಟ್ಗೆ SIT ಹೋಗ್ಬೇಕು, ಅದ್ರ ವಿಚಾರಣೆ ಮಾಡಬೇಕು. ಆದ್ರೆ ಅವ್ರ ವಿಚಾರಣೆ ಕರೆದ ಕಣ ಅವರೇ ದೋಷಿಗಳು ಅನ್ನುವ ಒಂದು ವಾತಾವರಣ ಇದೆಯಲ್ಲ, ಅವರೇ ಆರೋಪಿತರು ಅನ್ನುವ ವಾತಾವರಣವನ್ನು ನಮ್ಮ ಮಾಧ್ಯಮ ಸೃಷ್ಟಿ ಮಾಡ್ತಾರೆ. ಮಠಣ್ಣವರ್ ಅವರ ಬಂಧನ ಎಲ್ಲಿ ಏನು, ಅಭಿಷೇಕ್ ಬಂಧನ ಯಾವಾಗ, ಮನಾಫ್ ಬಂಧನ ಯಾವಾಗ, ಕೇರಳದ ಸಂಬಂಧ, ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಬಿಜೆಪಿ ನನ್ನ ಮಕ್ಕಳು ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಹೋಮ್ ಮಿನಿಸ್ಟ್ರಿಗೆ ಒಂದೆಲ್ಲ ಇರುತ್ತೆ. ಸೊ ಅದ್ರ ಇಡೀ ಪ್ರಕರಣ ನೋಡಿ ಹೇಗೆ ಇವ್ರು ಯಾರಿಗೂ ಸತ್ಯ ಬೇಕಾಗಿಲ್ಲ ಸರ್, ಸತ್ಯ ಬೇಕಾಗೇ ಇಲ್ಲ. ಸೊ ಅದರ ಜೊತೆಗೆ ಹೋಮ್ ಮಿನಿಸ್ಟ್ರಿ ಏನ್ ಹೇಳುತ್ತೆ ಅಂತಂದ್ರೆ, ಕೆಲವು ವಿಚಾರಗಳು ಏನಿದೆ ಅದನ್ನ ಅವರು ಹೋಮ್ ಮಿನಿಸ್ಟ್ರಿ ಸೋರ್ಸಸ್ ಹೇಳ್ತಾರೆ. ಇನಿಷಿಯಲಿ ದ ಪ್ರೋಬ್ ಸಜೆಸ್ಟೆಡ್ ದಟ್ ಅಕ್ಯೂಸ್ಡ್ ಚಿನ್ನಯ್ಯ, ಅವ್ರ ಬಗ್ಗೆ ಅವನು ಏನೇನು ಹೇಳಿದ್ದ ಅನ್ನುವ ಅಂಶಗಳು. ಅದರ ಜೊತೆಗೆ ಬಹಳ ಸ್ಪಷ್ಟವಾಗಿ SIT ಹೇಳ್ತಾ ಇರೋದು ಬಹಳಷ್ಟು ಫೇಲ್ಸ್ ನ್ಯೂಸ್ಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಅನ್ನೋದನ್ನು ಕೂಡ ಹೋಮ್ ಮಿನಿಸ್ಟ್ರಿ ಸೋರ್ಸಸ್ ಹೇಳ್ತಾ ಇದೆ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದ ಅಂಶ. ಸೊ ಅದ್ರ ಜೊತೆಗೆ ಡಾಕ್ಟರ್ G. ಪರಮೇಶ್ವರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರ ಕ್ಲಾರಿಫಿಕೇಶನ್, ಅವ್ರ ಹೇಳಿಕೆನೋ, ಅವ್ರು ಏನ್ ಹೇಳ್ತಾರೋ, ಅವರ ದೇಹ, ಅದು DK ಶಿವಕುಮಾರ್ ಮಾತು, ಯಾರ ಮಾತು, ಅಥವಾ ಧರ್ಮಸ್ಥಳದವ್ರ ಮಾತು, ಅವ್ರ ಹೆಂಡತಿ ಮಾತು, ಒಂದೂ ಗೊತ್ತಾಗಲ್ಲ. ದೇಹ ಅವ್ರದ್ದು ಮಾತು ಯಾವ್ದಾವುದೋ ಪರಮೇಶ್ವರ್ ಅವ್ರು ಬರ್ತಾ ಇದೆ. ಅವ್ರು ತುಂಬಾ ಸಾಫ್ಟ್ ಆಗೋದ್ರು ಅನ್ಸುತ್ತೆ. ಅದಕ್ಕೆ ಬಹಳ ಜನ ನನಗೆ ಹೇಳ್ತಾ ಇದ್ರು, ಸರ್ ಈ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ಹೋಮ್ ಮಿನಿಸ್ಟರ್ ಆಗ್ಬೇಕಾಗಿತ್ತು, ಅವ್ರಿಗೆ ಒಂದು ಬದ್ಧತೆ ಇತ್ತು.
ಇಂಥ ಮಾತುಗಳನ್ನ ನಾನು ಬಹಳ ಜನ ಫೋನ್ ಮಾಡಿ ಹೇಳ್ತಾರೆ. ನನಗೂ ಹಾಗೆ ಅನಿಸ್ತು. ಆ ಗಟ್ಟಿತನ ಒಬ್ಬ ಹೋಮ್ ಮಿಲಿಟರಿಗೆ ಹೆಂಗ್ ಗಟ್ಟಿತನ ಇರ್ಬೇಕಂತ. ಹೋಗ್ಬಿಟ್ಟು ಗಂಜಿಲ್ ಬಿದ್ದು ನಡೆದಾಗ ಅದು ಸರಿ ಇದು ಸರಿ, ಕೂತ್ರು ಸರಿ, ನಿಂತ್ರು ಸರಿ, ಮಲಗಿದ್ರು ಸರಿ, ಎದ್ರು ಸರಿ, ನಿದ್ರೆ ಬಂದ್ರು ಸರಿ, ನಿದ್ರೆ ಬಂದಿದ್ರು ಸರಿ, ಊಟ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಹೆಣ ಬಿದ್ರು ಸರಿ, ಹೆಣ ಬೀಳ್ತಿದ್ರು ಸರಿ. ಈ ರೀತಿ ಹೋಮ್ ಮಿನಿಸ್ಟರ್ ಆಗ್ಬಿಟ್ರೆ ಏನ್ ಹೇಳ. ಕಾಂಗ್ರೆಸ್ ಮಾನ ಮರ್ಯಾದೆ ಎಲ್ಲ ಹರಿದು ಹಾಕ್ಬಿಡ್ತಾರೆ ಈಗ ಮುಂದ್ಕೊಂಡು. ಒಂದು ಗಟ್ಟಿತನ ಬೇಡವಾ? ಅದಕ್ಕೆ ಯಾಕೆ ಒಂದು ಪಾರ್ಟಿಸಾನ್ ಟೈಪ್ ಯಾಕೆ ಬಿಹೇವ್ ಮಾಡಬೇಕು? ನನಗಂತೂ ಅರ್ಥ ಆಗಲ್ಲ. ಅದೇನೇ ನಮಗೆಲ್ಲ ಗೊತ್ತಿದೆ, ಇದು ಜುಲೈ 19 SIT ರಚನೆ ಆಗಿತ್ತು. ಅದ್ರ ಬಗ್ಗೆ ಹಲವು ಸಂದರ್ಭದಲ್ಲಿ ಸಂಶಯಗಳಿದ್ವು, ನನಗೂ ಕೂಡ ಸಂಶಯಗಳಿದ್ವು. ಆದ್ರೆ ಈ ಬಂಗಲೆ ಗುಡ್ಡದ ರಹಸ್ಯ ಇದೆಯಲ್ಲ, ಅದು ನನಗೊಂಥರ ಈ ಹಳೆ ರಾಜ್ಕುಮಾರ್ ಸಿನಿಮಾ, ಒಂದು ರತ್ನಗಿರಿ ರಹಸ್ಯ, ರಾಜ್ಕುಮಾರ್ ಇದ್ರೆ ಉದಯ್ ಕುಮಾರ್ ಇದ್ರೆ, ನೆನ್ ಬರ್ತೋಗಿದೆ, ಒಂದು ರತ್ನಗಿರಿ ರಹಸ್ಯ ಅಂತ ಸಿನಿಮಾಗಳು, ಎಲ್ಲ ಬಾಂಡ್ ಸಿನಿಮಾಗಳು, ಅದೆಲ್ಲ ಬಹಳ ಇಷ್ಟ ಆಗಿತ್ತು ನಮ್ಗೆ. ಅಂತ ಸಿನಿಮಾಗಳು ಇಂಗ್ಲಿಷ್ ನಲ್ಲಿ ಎಲ್ಲರೂ ನೋಡ್ತಾರೆ. ಆ ರೀತಿ ಆಗ್ಬಿಟ್ಟು ಈಗ ಈ ಬಂಗ್ಲೆ ಗುಡ್ಡದ ರಹಸ್ಯಕ್ಕೆ ಬಂದು ನಿಂತಿದೆ. ರಹಸ್ಯ ಸ್ಫೋಟವಾಗುವ ಚಾನ್ಸಸ್ ಕಾಣ್ತಾ ಇದೆ. SIT ಇದೇ ರೀತಿ ತನಿಖೆಯನ್ನ ಮುಂದುವರಿಸಿದ್ರೆ ಈ ಇಶ್ಯೂವನ್ನ ಬಳಸಿಕೊಂಡು ರಾಜಕೀಯ ಲಾಭ ಪಡೆಯೋದಕ್ಕೆ ಹೊರಟವರೆಲ್ಲ ಬದಲೇ ಆಗ್ತಾರೆ. ಹೆಂಗ್ ಬದಲೇ ಆಗ್ತಾರೆ ಅಂದ್ರೆ, ಇವರೆಲ್ಲ ಕೊನೆ ಜೈನ ಗುರುಗಳ ಜೊತೆ ಬದಲ ಹಾಕೊಂಡು ಓಡಕ್ಕೆ ಹೋಗ್ಬೇಕಷ್ಟೆ. ಆ ಲೆವೆಲ್ಗೆ ಇದು ಬರುತ್ತೆ ಅಂತ ನನಗೆ ಅನ್ಸಕ್ ಪ್ರಾರಂಭ ಆಗಿದೆ. ಐ ಡೋಂಟ್, ನಾನು ಸತ್ಯ ನನಗೆ ಆ ಫೀಲ್ ಬರ್ತಾ ಇದೆ ಸರ್. ಐ ಥಿಂಕ್ ಸೊ. ಯಾಕಂದ್ರೆ ಆಫ್ಟರ್ ಬಂಗ್ಲೆಗುಡ್ಡ ಏನು 2 ಜನರ ಅಸ್ಥಿ ದೊರಕಿದೆ ಅನ್ನೋದ್ರ ಮೇಲೆ ಲೆಟ್ ಅಸ್ ವೇಟ್ ಅಂಡ್ ಸಿ.